ತಲೆನೋವಿಗೆ ಬಿಸಿ ನೀರು ರಾಮಬಾಣ ಅಂತ ಹೇಳಿದ್ರೆ ಸ್ವಲ್ಪ ನಂಬೋದಕ್ಕೆ ಕಷ್ಟ ಆಗುತ್ತಲ್ವ ನಿಮಗೆ? ಹೌದು, ಯಾಕೆಂದರೆ ತಲೆನೋವು ಅಂತ ಅನ್ನೋದು ಅನೇಕ ಕಾರಣಗಳಿಗೆ ಬರುತ್ತೆ. ನಿಜ ಹೇಳಬೇಕು ಅಂತಂದರೆ ತಲೆನೋವು ಅಂತ ಅನ್ನೋದು ಒಂದು ಕಾಯಿಲೆ ಅಲ್ಲ, ಅದು ಬೇರೆ ಇನ್ನೊಂದು ಕಾಯಿಲೆಗೆ ಸೂಚಕವಾಗಿ ಬರುವಂಥದ್ದು ತಲೆನೋವು. ಈಗ ನರಮಂಡಲಗಳ ಸಮಸ್ಯೆ ಇದ್ದರೆ ತಲೆನೋವು ಬರುತ್ತೆ, ಮಾನಸಿಕ ದೌರ್ಬಲ್ಯ ಇದ್ದರೆ ತಲೆನೋವು ಬರುತ್ತೆ, ಸಿಟ್ಟು ಸೆಡವು ಬಂದರೆ ತಲೆನೋವು ಬರುತ್ತೆ, ಗಂಡ ಹೆಂಡತಿ ಜಗಳ ಆಡಿದ್ರೆ ಹೆಂಡತಿಗೂ ತಲೆನೋವು ಬರುತ್ತೆ, ಗಂಡಂಗೂ ತಲೆನೋವು ಬರುತ್ತೆ. ಅನೇಕ ಕಾರಣಗಳಿದೆ. ಕೆಲಸದಲ್ಲಿ ಒತ್ತಡ ಜಾಸ್ತಿ ಆದರೆ ತಲೆನೋವು ಬರುತ್ತೆ, ಸೈನಸೈಟಿಸ್ ಇದ್ದರೆ ತಲೆನೋವು ಬರುತ್ತೆ. ಎಷ್ಟು ಕಾರಣಗಳಿಗೆ ತಲೆನೋವು ಬರುತ್ತೆ. ಹಾಗಾದರೆ ಯಾವ ಕಾರಣಕ್ಕೆ ಈ ತಲೆನೋವಿಗೆ ಬಿಸಿ ನೀರು ರಾಮಬಾಣ ಅಂತ ಅನ್ನೋದನ್ನು ನೋಡೋಣ. ಎಲ್ಲ ಕಾಯಿಲೆಯ ಎಲ್ಲ ತಲೆನೋವಿಗೂ ಬಿಸಿ ನೀರು ರಾಮಬಾಣ ಆಗದೆ ಇದ್ದರೂ ಕೂಡ ಈ ಹೊಟ್ಟೆ ಒಳಗೆ ಎಸಿಡಿಟಿ ಅಂತ ಆದಾಗ ಅಥವಾ ಅದರ ಮೂಲಕ ಗ್ಯಾಸ್ಟ್ರೈಟಿಸ್ ಆದಾಗ, ಅಂದರೆ ವಿಪರೀತವಾದ ವಾಯು ಸೇರಿಕೊಂಡಿದ್ದಾಗ ಬಿಸಿ ನೀರು ಬೆಸ್ಟ್ ರಾಮಬಾಣ ರೀ. ಬಿಸಿ ನೀರಿಗಿಂತ ಬೇರೆ ಯಾವುದು ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ನಿಮಗೆ ಕೊಡೋದಿಲ್ಲ. ಈಗ ಗೊತ್ತಾಗೋದು ಹೇಗೆ? ನಮಗೆ ತಲೆನೋವು ಬರ್ತಾ ಇದೆ, ಆದರೆ ಅದು ನಮ್ಮ ಹೊಟ್ಟೆ ಒಳಗೆ ಸೇರಿರೋ ವಾಯುವಿಂದ ಅಂತ ಗೊತ್ತಾಗ್ತಾ ಇಲ್ಲ, ತಲೆನೋವು ಮಾತ್ರ ಬರ್ತಾ ಇದೆ. ಹೇಗೆ ತಿಳ್ಕೊಳ್ಬಹುದು ಅಂತ ಹೇಳಿದರೆ, ತಲೆನೋವಾದಾಗ ನೀವು ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ಒಂದು ಹೊಟ್ಟೆ ಉಬ್ಬರಿಸ್ಕೊಂಡಿರುತ್ತೆ, ದಿನಕ್ಕಿಂತ ಹೊಟ್ಟೆಯ ಅಳತೆ ಜಾಸ್ತಿ ಇರುತ್ತೆ. ಜೊತೆಗೆ ಹೊಟ್ಟೆಯ ಎಡಭಾಗದಲ್ಲಿ, ಅಂದರೆ ಎದೆಗೂಡಿನ ಕೆಳಗಡೆಗೆ ಹೊಟ್ಟೆಯ ಎಡಭಾಗದಲ್ಲಿ ಮುಟ್ಟಿ ನೋಡಿಕೊಂಡಾಗ ಗಟ್ಟಿಯಾಗಿ ಇರುತ್ತೆ. ಇನ್ನೂ ಒಂದೇನಾಗಿರುತ್ತೆ ಅಂತ ಹೇಳಿದ್ರೆ, ಆಪನ ವಾಯು ಹೋಗಿರೋದಿಲ್ಲ ದೇಹದಿಂದ, ಇಲ್ಲದೇ ಇದ್ದರೆ ಮಲಬದ್ಧತೆ ಕೂಡ ಆಗಿರುತ್ತೆ. ಸಾಧಾರಣವಾಗಿ ಮಲಬದ್ಧತೆ ಮತ್ತು ಆಪಾನವಾಯು ಹೋಗದೇ ಇದ್ದಾಗ ಈ ತರಹದ ಒಂದು ಉಲ್ಬಣವಾಗುತ್ತೆ ಈ ಪರಿಸ್ಥಿತಿ. ಆವಾಗ ತಲೆನೋವು ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಏನು ಪರಿಹಾರ ಅಂತ ಹೇಳಿದ್ರೆ, ಚೆನ್ನಾಗಿ ಬಿಸಿ ಮಾಡಿದ 3 ಅಥವಾ 4 ಲೋಟ ನೀರನ್ನು ಚೆನ್ನಾಗಿ ಕುಡಿದು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಸತಿ ಮಲಬದ್ಧತೆ ನಿವಾರಣೆ ಆಗದೇ ಇದ್ದರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಆಪಾನ ವಾಯು ಹೋಗೋ ಹಾಗೆ ಮಾಡುತ್ತೆ. ಯಾಕೆಂತ ಹೇಳಿದ್ರೆ, ಬಿಸಿ ನೀರು ಹೊಟ್ಟೆಯ ಒಳಗೆ ಹೋದಾಗ ಅದು ಒಂದು ಸಂದೇಶವನ್ನು ಕೊಡುತ್ತೆ. ಮೆದುಳಿಗೂ ಹೊಟ್ಟೆಗೂ ನೇರವಾದ ಸಂಪರ್ಕ ಇದೆ ಅನ್ನೋದು ಗೊತ್ತಲ್ವ ನಿಮಗೆ? ಅದು ಸಂದೇಶವನ್ನು ಕೊಡುತ್ತೆ. ಇದಕ್ಕೆ ಮೊದಲು ಏನಾಗಿರುತ್ತೆ, ಹೊಟ್ಟೆ ಒಳಗೆ ನಾವು ತಿಂದ ಆಹಾರಗಳು ಸರಿಯಾಗಿ ಜೀರ್ಣವಾಗಿಲ್ಲದೆ ಇದ್ದಾಗ, ಅದು ಒಳಗೇನೆ ಕಲ್ಮಶ ಸೇರಿಕೊಂಡಿದ್ದಾಗ ಹೊಟ್ಟೆ ಮೆದುಳಿಗೆ ಹೇಳ್ತಾ ಇದೆ, ನೋಡು ಈ ಥರ ಒಳಗೆ ಕಲ್ಮಶ ಇದೆ, ನೀನು ಏನನ್ನಾದರೂ ಮಾಡು ಅಂತ. ಮೆದುಳೇನು ಮಾಡುತ್ತೆ, ಆಹಾರಗಳಿದ್ದರೆ, ಆಹಾರಾಂಶಗಳಿದ್ದರೆ ಅದಕ್ಕೆ ಪೂರಕವಾಗಿರುವಂತಹ ದ್ರವಗಳನ್ನು ಸ್ರವಿಸುತ್ತೆ ಅಥವಾ ಕಿಣ್ವಗಳನ್ನು ಸವಿಸಿ ಅದನ್ನು ಜೀರ್ಣ ಮಾಡಿಕೊಳ್ಳುತ್ತೆ. ಆದರೆ ಆಹಾರವಲ್ಲದೆ ಇರೋ ಆಹಾರಗಳನ್ನ ತಿಂದಾಗ, ಅತಿಯಾಗಿ ಎಣ್ಣೆಯನ್ನು ತಿಂದಾಗ ನಮ್ಮ ಮೆದುಳು ಎಷ್ಟು ಅದಕ್ಕೆ ಬೇಕಾಗಿರೋ ಪೂರಕವಾಗಿರುವಂಥದ್ದನ್ನು ಅದು ಸ್ರವಿಸಿದ್ರೂ ಕೂಡ ನಮಗೆ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅಲ್ಲಿ ಕಲ್ಮಶ ಉಳ್ಕೊಂಡಿರುತ್ತೆ. ಈ ಕಲ್ಮಶ ಉಳ್ಕೊಂಡಿದ್ದಾಗ ಅಲ್ಲಿ ಏನಾಗುತ್ತೆ, ಒಳಗಡೆ ಇರುವಂತಹ ಬ್ಯಾಕ್ಟೀರಿಯಾ ಅದನ್ನೆಲ್ಲವನ್ನು ಸೇವಿಸಿ ಹೆಚ್ಚು ಒಂದು ವಾಯುವನ್ನು ಉತ್ಪತ್ತಿ ಮಾಡುತ್ತೆ. ಬಿಸಿ ನೀರು ಹಾಕಿದ ತಕ್ಷಣ ಮೆದುಳು ಒಂದು ಸಂದೇಶವನ್ನು ತಗೊಳತ್ತೆ, ಹೊಟ್ಟೆಯಿಂದ ಬರುತ್ತೆ. ಆವಾಗ ಏನು ಮಾಡುತ್ತೆ, ಮೆದುಳಿಗೆ ಗೊತ್ತು ನೀರು ಒಂದು ಆಹಾರ ಅಂತ. ಆವಾಗ ಮೆದುಳು ಒಂದು ಸ್ವಲ್ಪ ಕೆಲಸ ಮಾಡುತ್ತೆ, ಆ ಬಿಸಿ ನೀರಿಗೆ ಒಂದು ಕೆಲಸವನ್ನು ಕೊಡುತ್ತೆ. ನೋಡು, ಇಲ್ಲಿ ಏನೇನು ನಮಗೆ ಬೇಡದೇ ಇರುವಂತಹ ಈ ಕಲ್ಮಶ ಅಂದರೆ ಅದು ವಿಷವಸ್ತು, ಇದು ಇದೆಯಲ್ಲ, ಅದನ್ನು ನೀನು ಶೋಧನೆ ಮಾಡಿ ಹೊರಗಡೆಗೆ ವಿಸರ್ಜನೆ ಮಾಡು ಅಂತ ಹೇಳುತ್ತೆ. ಸೊ ಅಲ್ಲಿ ನೀವು ತಣ್ಣೀರು ಕುಡಿದಾಗ ನಿಮಗೆ ಕಾನ್ಸ್ಟಿಪೇಷನ್ ಹೋಗ್ಬೋದು, ಮಲಬದ್ಧತೆ. ಆದರೆ ಬಿಸಿ ನೀರು ಕುಡಿದಾಗ ಈ ಕಲ್ಮಶವನ್ನೆಲ್ಲ ಆಪಾನ ವಾಯುವಿನ ಮೂಲಕ ಅದು ಫಸ್ಟ್ ತೆಗೆದು ಹಾಕುತ್ತೆ. ಸೊ ಮೊದಲು ನಿಮಗೆ ಮಲಬದ್ಧತೆ ನಿವಾರಣೆ ಆಗದೆ ಇದ್ದರೂ ಆಪಾನ ವಾಯು ಹೋಗೋ ಹಾಗೆ ಮಾಡ್ಕೊಳ್ಳಿ. 4-5 ಲೋಟ ನೀರು ಕುಡಿದ್ಬಿಟ್ಟು ನೀವು ನಿಮ್ಮ ಇದರಿಂದ ಗುದದ್ವಾರದ ಮೂಲಕ ವಾಯುವನ್ನು ಹೊರಗೆ ತಳ್ಳಿ, ಮತ್ತೆ ತಿರ್ಗಾ 4-5 ಲೋಟ ನೀರು ಕುಡೀರಿ. ಆವಾಗ ಮಲಬದ್ಧತೆ ಅಂದರೆ ಕಟ್ಟಿಕೊಂಡಿರುವ ಮಲ ಸುಲಭವಾಗಿ ಹೋಗ್ತಾ ಇದ್ದ ಹಾಗೇ ನೀವೇ ಅನುಭವಿಸ್ಬೋದು. ತಲೆನೋವು ತನ್ನಷ್ಟಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ನಂತರ ನೀವು ಮಾಡಬೇಕಾಗಿರೋದು ಏನು, ಚೆನ್ನಾಗಿ ಹಸುವಾಗಬೇಕು. ನಿಮಗೆ ಚೆನ್ನಾಗಿ ಹಸುವು, ಬೇಗ ತಿಂದುಬಿಡಬೇಡಿ, ಸ್ವಲ್ಪ ಚುರುಕಂತ ಅನ್ನಬೇಕು. ಹೊಟ್ಟೆ ಚುರುಕಂತ ಅಂದ ಮೇಲೆ ನೀವು ತುಂಬ ಸುಲಭವಾಗಿ ಜೀರ್ಣವಾಗುವಂಥದ್ದು ಯಾವುದು ಅಂತ ಹೇಳಿದ್ರೆ, ಬೂದ್ಗುಂಬಳಕಾಯಿ ಹಾಕಿ ಮಾಡಿದ ಮೊಸರಿನಲ್ಲಿ ಹಾಕಿದ ಒಂದು ಪದಾರ್ಥ,
ಚೆನ್ನಾಗಿ ಬೇಯಿಸಿದ ಅನ್ನ ನೋಡ್ರಿ, ತುಂಬ ಜನಕ್ಕೆ ಅನ್ನ ಹೇಗೆ ಬೇಯಿಸ್ಬೇಕು ಅಂತಲೇ ಗೊತ್ತಿಲ್ಲ. ಅದೇನೋ ಉದುರುದುರಾಗಿ ಮಾಡ್ತೀರಾ, ಮುಟ್ಟಿದರೆ ಒಳಗಡೆ ಗಟ್ಟಿ ಗಟ್ಟಿಯಾಗಿರುತ್ತೆ. ನೀವು ಅನ್ನವನ್ನು ಅಗಳನ್ನು ತಗೊಂಡು ಹಿಸುಕಿದಾಗ ಅದರ ಒಳಗಡೆ ಭಾಗ ಕೂಡ ಪೂರ್ತಿಯಾಗಿ ಹಿಸುಕ್ಬೇಕು, ಅಂದರೆ ಮೆತ್ತಗಾಗಿರ್ಬೇಕು, ಆಗಲೇ ಅನ್ನ ಆಗಿದೆ ಅಂತ ಅರ್ಥ. ಆ ರೀತಿ ಅನ್ನ ಮಾಡಿಕೊಂಡು ಈ ಬೂದುಗುಂಬಳಕಾಯ್ದನ್ನು ಹಾಕ್ಕೊಂಡು ಒಂದು ದಿವಸ ಪೂರ್ತಿ ಹೀಗೆ ಮಾಡಿ. ಇನ್ನೂ ಒಂದು ನಿಮಗೆ ನಾನೊಂದು ಪರಿಹಾರವನ್ನು ಕೊಡ್ತೇನೆ. ಈ 2ನೇ ಸತಿ ಬಿಸಿನೀರು ತೆಗೆದುಕೊಂಡ್ಮೇಲೆ ಮಲಬದ್ಧತೆ ಕಡಿಮೆ ಆದಮೇಲೆ ನೀವು ಈ ಸೋಂಫು ಇದೆಯಲ್ಲ ಚೆನ್ನಾಗಿ ಪುಡಿ ಮಾಡಿ. ಚೆನ್ನಾಗಿ ಪುಡಿ ಮಾಡಿದ ಸೋಂಪಿಗೆ ಒಂದು ಸ್ವಲ್ಪ ಹಸುವಿನದ್ದೇ ಆಗಿರಬೇಕು, ಬೇರೆ ಯಾವ್ಯಾವುದೋ ಅಲ್ಲ, ಅದು ಮನೆಯಲ್ಲೇ ಮಾಡ್ಕೊಳ್ಳಿ. ಹಸುವಿನದ್ದೇ ತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಸಿ ಪುಟ್ಟ ಪುಟ್ಟ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡಿಕೊಂಡು ನಾಲಿಗೆ ಮೇಲೆ ಇಟ್ಕೊಂಡು ಅದನ್ನು ನಿಧಾನವಾಗಿ ತಿನ್ನಿ. ಹಾಗೆ 1 ಅಥವಾ 2 ಪುಟ್ಟ ಪುಟ್ಟ ಮಾತ್ರೆ ಥರದ ಗುಳಿಗೆಗಳನ್ನು ಇಟ್ಕೊಳ್ತೀನಿ. ನಂತರ ನನಗೆ ಹೇಳಿದ್ನೆಲ್ಲ ಚೆನ್ನಾಗಿ ಬೆಂದ ಅನ್ನ ಮತ್ತು ಬೂದುಗುಂಬಳಕಾಯಿ ಆ ಅಡುಗೆಯನ್ನು ತಿಂದ ಮೇಲೂ ಕೂಡ ಒಂದು ಇಂಥದ್ದು ಬಾಯಿನಲ್ಲಿ ಇಟ್ಕೊಂಡು ನೀವು ಜೀರ್ಣಕಾರಿಯಾಗಿ ಕೆಲಸ ಮಾಡುತ್ತೆ ಇದನ್ನು ಇಟ್ಕೊಂಡು ನೀವು ಮಾಡಿ. ಸೊ ಬಿಸಿ ನೀರು ನಿಮಗೆ ತಲೆನೋವಿಗೆ ರಾಮಬಾಣವಾಗಿ ಬರುವಂತಹ ಒಂದು ಸರಳವಾದಂತಹ ಆಹಾರ. ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಒಳ್ಳೆ ಫಲಿತಾಂಶ ನಿಮಗೆ ಸಿಗುತ್ತೆ. ನಮಸ್ಕಾರ.